ಬೆಳಗಾವಿ ಜಿಲ್ಲೆ ಸೌದತ್ತಿ ತಾಲೂಕಿನ ಮುರಗೋಡ್ ಗ್ರಾಮದೊಳಗೆ ಒಬ್ಬ ಯುವಕ ವಿಷ್ಣು ಕಾರಜೋಳ ಎಂಬ ಹುಡುಗ ಆರ್ಮಿ ಒಳಗಡೆ ಕಾರ್ಯನಿರ್ವಹಿಸ್ತಿದ್ದ. ಮೊನ್ನೆ ಮೇ 4ನೇ ತಾರೀಕು ಒಂದು ಡೆತ್ ಆಗ್ತದೆ. ಹಾಗಾಗಿ ಅವನ ಪಾರ್ಥಿವ ಶರೀರ 5ನೇ ತಾರೀಕು ಮುರಗೋಡಕ್ಕೆ ಬರ್ತದೆ. ಮುರಗೋಡ ಜನತೆದು ಒಂದೇ ಬೇಡಿಕೆ ಇತ್ತು, ಏನಪ್ಪ ಅಂತಂತಂದ್ರೆ ಸರ್ಕಾರದ ಒಂದು ಜಾಗದೊಳಗಡೆ ಅವನ ಪಾರ್ಥಿವ ಶರೀರವನ್ನು ಕಾರ್ಯ ಎಲ್ಲ ಮುಗಿಬೇಕು ಅಂತ ಕೆಲಸ. ಒಂದು ಸ್ವಲ್ಪ 6 ಫೀಟ್ 3 ಫೀಟ್ ಜಾಗವನ್ನು ಸರ್ಕಾರ ಕೊಡಬೇಕು ಅವನಿಗೋಸ್ಕರ. ಯಾಕಂದರೆ ಅವನು ದೇಶಕ್ಕೋಸ್ಕರ ಸೇವೆಯನ್ನು ಸಲ್ಲಿಸಿ ಆನ್ ಡ್ಯೂಟಿಯಲ್ಲೇ ಸತ್ತಿದ್ದಾನೆ. ಹಾಗಾಗಿ ಅವನಿಗೆ ಸ್ವಲ್ಪ ಜಾಗ ಕೊಡಿ ಅಂತ ಕೆಲಸ ಊರಿನ ಜನರದ್ದು ಒಂದು ಬೇಡಿಕೆ ಇತ್ತು. ಊರಿನ ಜನರದು, ಯುವಕರದ್ದು, ಎಲ್ಲರದ್ದು ಅದೇ ಬೇಡಿಕೆ ಇತ್ತು. ಆ ಬೇಡಿಕೆಯನ್ನು ಸರ್ಕಾರದ ಮುಂದೆ ಗ್ರಾಮ ಪಂಚಾಯಿತಿ ಮುಂದೆ ಹೋಗಿಟ್ಟಾಗ ಅವರು ಅದನ್ನು ರಿಜೆಕ್ಟ್ ಮಾಡ್ತಾರೆ, ಅವರು ಕೊಡಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಊರಿನ ಜನ ಎಷ್ಟು ಪ್ರಯತ್ನ ಪಡ್ತಾರೆ ಅಂತಂದ್ರೆ ಎಲ್ಲ ನಮ್ಮ ಮುರಗೋಡದೊಳಗಡೆ ಎಲ್ಲ ಥರದ ಆಫೀಸ್ ಇದ್ದಾವೆ. ಎಲ್ಲ ಆಫೀಸ್ನವ್ರಿಗೆ ಎಲ್ಲಿಂದನೂ ಹೇಳ್ತಾರೆ, ಎಲ್ಲರಿಗೂ ಹೇಳ್ತಾರೆ. ಅದರ ಕೊನೆಗೂ ಆಗಲ್ಲ. ಯಾವ ಸಾಮಾನ್ಯ ಜನ ಸತ್ರ ಯಾವ ಥರ ಸಮಾಧಿ ರುದ್ರಭೂಮಿ ಒಳಗೆ ಹಾಕತ್ತಲ್ಲ, ಅದೇ ಥರ ಈ ನಮ್ಮ ಭಾರತೀಯ ಸೈನ್ಯದ ಸೈನಿಕನನ್ನು ರುದ್ರಭೂಮಿ ಒಳಗೆ ಕಾಮನ್ ಮನುಷ್ಯನ ಥರನ ಟ್ರೀಟ್ ಮಾಡಿದರು ಈ ಗೋರ್ಮೆಂಟ್. ಮತ್ತು ಅದಕ್ಕಾಗಿ ಹೋರಾಡಿದಂಥ ನಮ್ಮ ಮುರಗೋಡಿನ ಜನರಿಗೆ ಲಾಠಿ ಚಾರ್ಜನ್ನು ಮಾಡ್ತಾರೆ. ನೀವು ವಿಡಿಯೋನ ತೋರಿಸ್ತೀನಿ, ನಿಮ್ಗೆ ನೋಡ್ಬೋದು ನೀವು. ಅವ್ರ ಮನೆಗೋಸ್ಕರ ಅಲ್ಲಿ ಹೋರಾಟಕ್ಕೆ ಬಂದವರಲ್ಲ. ಮತ್ತು ಆ ಹುಡುಗ ಅವನ ಮನೆಗೋಸ್ಕರ ಅಲ್ಲಿ ನಮ್ಮ ದೇಶಕ್ಕೆ ಸೈನಿಕ ಸೇರಿದವನಲ್ಲ. ನಮಗೋಸ್ಕರ ಅಲ್ಲಿ ದೇಶಕ್ಕೋಸ್ಕರ ಸೇವೆಯನ್ನು ಸಲ್ಲಿಸಿದಂಥ ಆ ಹುಡುಗನಿಗೋಸ್ಕರ ಇವರು 6 ಅಡಿ 3 ಅಡಿ ಜಾಗಕ್ಕೋಸ್ಕರ ಇವರು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದಾರೆ, ನಮ್ಮ ಸರ್ಕಾರದ ಹತ್ರ. ಇಂಥ ಮನಸ್ಥಿತಿ ನಮ್ಮ ಕರ್ನಾಟಕ ಮತ್ತು ನಮ್ಮ ಭಾರತೀಯರಲ್ಲಿದೆ. ಏನು ಹೇಳೋದಪ್ಪ ಅಂತಂತಂದ್ರೆ ನಮಗೋಸ್ಕರ ಅಲ್ಲಿ ದೇಶದಲ್ಲಿ ನಮಗೋಸ್ಕರ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರಲ್ಲಿ ಗಡಿಯಲ್ಲಿ ಗಂಡು ಹಿಡ್ಕೊಂಡು ನಿಂತಿದ್ದಾರೆ ಅಂತ ಕೆಲಸ ನಾವಿಲ್ಲಿ ನೆಮ್ಮದಿಯಾಗಿ ಮಲಗ್ತಾ ಇದ್ದೀವಿ. ಅದಕ್ಕೋಸ್ಕರ ಈ ಸರ್ಕಾರದವರು ಯಾವುದೇ ಒಬ್ಬ ಸೈನಿಕ ಹುತಾತ್ಮ ಆದ್ರೆ ಅವನಿಗೋಸ್ಕರ ಸ್ವಲ್ಪ ಜಾಗವನ್ನು ತೆಗೆದು ಇಡಲೇಬೇಕು. ಇನ್ಮೇಲಾದರೂ ಈ ವಿಷ್ಣುಂದು ಏನಾಯಿತು ಇನ್ಸಿಡೆಂಟು ಇದೇ ಲಾಸ್ಟ್ ಆಗಬೇಕಂತ ಕೆಲಸ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಸರ್ಕಾರದೊಟ್ಟಿಗೆ. ಈ ವಿಡಿಯೋವನ್ನು ಸರ್ಕಾರಕ್ಕೆ ತಲುಪಿಸ್ಬೇಕು ಆದಷ್ಟು.